ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ನಿಮಗೆ ಇವಾಗಲೇ ಗೊತ್ತು, ನಾವು ಭಾರತದ ಸಂವಿಧಾನದ 14ನೇ ಕ್ಲಾಸಲ್ಲಿ ಇದ್ದೀವಿ. ಇನ್ನು 13ನೇ ಕ್ಲಾಸ್ ಒಳಗಡೆ ಏನು ನೋಡಿವಿ ಅಂದ್ರೆ ಭಾಗ ಒಂದು ದೇಶದ ಹೆಸರು ಮತ್ತು ಭೂಪ್ರದೇಶಗಳು ನೋಡಿವಿ. ಅದರೊಳಗೆ ಏನೇನು ನೋಡಿವಪ್ಪ ಅಂದ್ರೆ ಗ್ರೀಕರಿಂದ ಇಂಡಿಯಾ ಅನ್ನೋ ಹೆಸರು ಬಂತು, ಪರ್ಷಿಯನ್ನಿರಂತರ ಹಿಂದೂಸ್ತಾನ ಅಂತ ಬಂದಿದ್ದು, ಮತ್ತು ಅದರ ಬಂದ ವಿಧಿ 1ರಿಂದ 4 ಒಳಗಡೆ ಏನೇನು ಬಂದವು ಅದರ ಬಗ್ಗೆ ನಾವು ತಿಳ್ಕೊಂಡಿವಿ. ಓಕೆ, ಇವಾಗ ಹಂತ ಹಂತವಾಗಿ ನಾವೇನು ಮಾಡ್ತಿದ್ವಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ. ಒಂದು ತಿಳ್ಕೊರಿ, ಜೀವನದಾಗ ಯಶಸ್ಸು ಬರ್ಬೇಕಂದ್ರೆ ಪ್ರತಿಯೊಂದು ಹೆಜ್ಜೆ ಮುಂದಿಟ್ಟಾಗ ನಾವು ಗುರಿಯತ್ತ ಸಾಕ್ತೀವಿ. ಆ ಗುರಿಯತ್ತ ಸಾಗುತ್ತಾ 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 ಒಂದು ದಿನ ಸಾಧನೆ ಮಾಡ್ತೀವಿ. ಆ ಸಾಧನೆ ಮಾಡುವಾಗ ನಿಮ್ಗೆ ಪೇಷನ್ಸ್ ಲೆವೆಲು ಭಾಳ ಮುಖ್ಯ ಆಗ್ತೈತಿ. ಪ್ರತಿ ಹೆಜ್ಜೆ ಕೂಡ ಅಷ್ಟೇ ಮುಖ್ಯ ಆಗ್ತಾವೆ. ಇದು ತಿಳಿಯೊಳಗೆ ನೆನಪಿಟ್ಕೋರಿ. ನೀವು ಸ್ಟಡಿ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತೀನಿ ನಾನು. ಓಕೆ, ಕಮ್ ಟು ದ ಪಾಯಿಂಟ್. ಇವಾಗಲೇ ನಾವು ಸಂವಿಧಾನದ 14ನೇ ಕ್ಲಾಸಲ್ಲಿ ಇದ್ದೀವಿ, ನಿಮಗಿದು ಗೊತ್ತು. ಇವಾಗ ಏನು ಮಾಡೋಣಪ್ಪ ಅಂದ್ರೆ ಇವತ್ತು ಭಾಗ ಒಂದು ಪೌರತ್ವ, ಭಾರತದ ಪೌರತ್ವದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ವೆರಿ ಇಂಪಾರ್ಟೆಂಟ್. ಕೆಲವೊಂದಿಷ್ಟು ಪಾಯಿಂಟ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾರೆ, ಲಕ್ಷ್ಯ ಪಟ್ಟು ಕೇಳ್ರಿ. ಇನ್ನೊಂದೇನು ವಿಷಯ ಅಂದ್ರೆ ಕೆಲವೊಬ್ಬರು ಹೇಳ್ತಿದ್ದಾರೆ ಬೋರ್ಡಲ್ಲಿ ಬರೆದದ್ದು ಕಾಣುವುದಿಲ್ಲ ಅಂತೇಳಿ. ನೀವೇನು ಮಾಡಿರಿ, ಮೊಬೈಲನ್ನು ಇನ್ಕ್ಲೈಂಡ್ ಆಗಿ ವರ್ಟಿಕಲ್ ನೋಡಿದ ಹಾರಿಜೆಂಟಲ್ ಅಂತ ಆಪ್ಷನ್ ಇರ್ತೈತಿ, ಹಾರಿಜೆಂಟಲ್ ಮಾಡಿ ನೋಡಿದ್ರೆ ನಾ ಬರೆದಿರೋ ಹ್ಯಾಂಡ್ ರೈಟಿಂಗ್ ನಿಮ್ಗೆ ಕಾಣ್ತಾವು. ಇಲ್ಲಾಂದ್ರೆ ಜೂಮ್ ಮಾಡಿ ನಾ ಬರೆದದ್ದು ಯಾವ ಪ್ರಕಾರ ಬೇಕಂದ್ರೆ ಜೂಮ್ ಮಾಡಿ ನೋಡ್ರಿ. ಇಲ್ಲಾಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಂದ್ರೆ ಯೂಟ್ಯೂಬ್ ವಿಡಿಯೋ ಇರ್ತಾವಲ್ಲ, ಅದರ ಡಿಸ್ಕ್ರಿಪ್ಷನಲ್ಲಿ ಅದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿರ್ತೀನಿ. ಅಂದ್ರೆ ಪೌರತ್ವದ ಬಗ್ಗೆ ಹೇಳಿದ್ದೀನಿ ಅಂದ್ರೆ ಪೌರತ್ವದ ಬಗ್ಗೆ ಕೂಡ ಹೇಳಿರ್ತೀನಿ. ಇವತ್ತು ಅಗ್ನಿವೀರರ ಬಗ್ಗೆ ಮಾಡಿರೋ ವಿಡಿಯೋ ಕೂಡ ಅಗ್ನಿವೀರರು ಹೆಂಗೆ ಸೆಲೆಕ್ಷನ್ ಮಾಡಬೇಕು ಅನ್ನೋ ಪ್ರೊಸೀಜರ್ ಡಿಸ್ಕ್ರಿಪ್ಷನಲ್ಲಿ ಹೇಳಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಹೋಗಿ ನೋಡೋದು ಮರಿಬೇಡ್ರಿ, ನೋಟ್ಸ್ ಮಾಡ್ಕೊರಿ. ಇಲ್ಲೇನಿರ್ತೈತಿ ಜಾಸ್ತಿ ಕಂಟೆಂಟನ್ನು ಕೊಡೋ ಪ್ರಯತ್ನ ಮಾಡಿರ್ತೀನಿ. ಓಕೆ, ಜಾಸ್ತಿ ಹೊತ್ತು ಇದನ್ನೇ ಮಾತಾಡೋದು ಬೇಡ, ಕಮ್ ಟು ದ ಪಾಯಿಂಟ್. ಈಗೇನು ಮಾಡೋಣ, ಭಾಗ 2 ಭಾಗ 1 ನೋಡಿದ್ದಾಯ್ತು. ಇವಾಗಲೇ ಭಾಗ 1 ನೋಡಿದ್ವಿ, ಭಾಗ 3 ನೋಡಿದ್ವಿ, ಭಾಗ 4 ಭಾಗ 4A ಇಷ್ಟು ಕವರ್ ಮಾಡಿದ್ವಿ ಸಂವಿಧಾನದಲ್ಲಿ. ಇವಾಗ ಭಾಗ 2 ನೋಡಿಬಿಟ್ರೆ ನಮ್ಮದು 1 to 4 ಭಾಗಗಳು ಕ್ಲಿಯರ್ ಆಗ್ತಾವೆ. ಓಕೆ, ಕಮ್ ಟು ದ ಪಾಯಿಂಟ್. ಭಾಗ 1 ಏನು ಹೇಳುತ್ತಪ್ಪ ಅಂದ್ರೆ ಪೌರತ್ವದ ಬಗ್ಗೆ ಹೇಳ್ತೈತಿ. ಏನಪ್ಪ, ನಮ್ಮ ಭಾರತದವ್ರು ಏನು ಮಾಡ್ಯಾರ, ಏಕ ನಾಗರಿಕ ಪದ್ಧತಿ ಅಳವಡಿಸ್ಕೊಂಡಾರ. ಇದನ್ನು ನಾವು ಏಕ ನಾಗರಿಕ ಪದ್ಧತಿಯನ್ನು ಯಾವ ದೇಶದಿಂದ ಎರವಲು ಪಡೆದಿವಿ ಅಂತಂದ್ರೆ ಇಂಗ್ಲೆಂಡ್ ದೇಶದಿಂದ ನಾವು ಎರವಲು ಪಡೆದಿದ್ದೀವಿ. ಈ ಏಕ ನಾಗರಿಕ ಪದ್ಧತಿ ಜಾರಿಗೊಳಿಸಿದ ವರ್ಷ ಯಾವುದು? 1955ರಲ್ಲಿ ನಾವೇನು ಮಾಡ್ತೀವಿ, ಈ ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸ್ಕೊಂತೀವಿ. ಮುಂದೆ ಇದನ್ನು ನಾವು ಅಳವಡಿಸ್ಕೊಂತೀವಿ. ಏಕ ನಾಗರಿಕ ಮತ್ತು ಪೌರತ್ವ ಅಂದ್ರೇನು, ಸಿಂಗಲ್ ಒಂದೇ ದೇಶದ ಪೌರತ್ವ ಪಡೆದಕ್ಕೆ ಅಂತೀವಿ ನಾವು. ಒಂದು ವೇಳೆ ದ್ವಿಪೌರತ್ವ ಅಥವಾ ದ್ವಿರಾಷ್ಟ್ರ ಪೌರತ್ವ ಅಂದ್ರೆ ಏನು? ಒಬ್ಬ ಪ್ರಜೆ ಒಂದು ದೇಶ ಅಥವಾ 2 ದೇಶದ ಪೌರತ್ವ ಪಡೆದವ್ರಿಗೆ ಏನಂತೀವಿ, ದ್ವಿಪೌರತ್ವ. ಒಬ್ಬ ಪ್ರಜೆ ಏನಿರ್ತಾನ, ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ 2 ದೇಶದ ಪೌರತ್ವವನ್ನು ಪಡೆದವ್ರಿಗೆ ಏನಂತೀವಿ, ದ್ವಿಪೌರತ್ವ ಅಥವಾ ದ್ವಿರಾಷ್ಟ್ರ ಪೌರತ್ವ ಪಡೆದ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನು ಅಳವಡಿಸಿಕೊಂಡ ದೇಶಗಳು ಯಾವ್ಯಾವು ಅಂತಂದ್ರೆ ಆಸ್ಟ್ರೇಲಿಯಾ ಅಲ್ಲ, ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ನೆನಪಿಟ್ಕೋರಿ, ದ್ವಿಪೌರತ್ವ ಅಳವಡಿಸಿಕೊಂಡ ದೇಶಗಳು ಯಾವ ಅಂತ ಕೇಳಿದ್ರೆ ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಇಲ್ಲಿ ಯಾವ ಥರ ದ್ವಿಪೌರತ್ವ ಐತಪ್ಪ ಅಂದ್ರೆ ದೇಶಕ್ಕೆ ಒಂದು ಪೌರತ್ವ ಐತಿ ಮತ್ತು ರಾಜ್ಯಕ್ಕೆ ಒಂದು ಪೌರತ್ವ ಐತಿ. ಹಾಗಾಗಿ ನಾವು ಏನಂತೀವಿ, ದ್ವಿಪೌರತ್ವ ಹೊಂದಿರುವ ದೇಶಗಳು ಅಂತ ಕರಿತೀವಿ. ಯಾವ್ಯಾವುದು? ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ನೋಡಿದ ಪಾಯಿಂಟ್, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಬ್ಜೆಕ್ಟಿವ್ ಟೈಪಲ್ಲಿ ಈ ಥರ ಕ್ವಶನ್ ಕೇಳೋದು ಜಾಸ್ತಿ ಇರ್ತೈತಿ. ಈ ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡನ್ನ ನೆನಪು ಇಟ್ಕೋರಿ. ನಾವು ಯಾರ್ಯಂತ್ರ ಪಡೆದೀವಿ ಅನ್ನೋದು ಇದು ಕೂಡ ಇಂಪಾರ್ಟೆಂಟು. ಇಂಗ್ಲೆಂಡ್ ಯಂತ್ರ ಪಡೆದೀವಿ ಅನ್ನೋದು ನೆನಪಿಟ್ಕೋರಿ. ಇವಾಗ ಭಾರತ ಕೂಡ ಒಂದ್ಸಲ ವಿಚಾರ ಮಾಡಬೇಕು, ಏನಂತೇಳಿ, ನಾವು ಯಾಕೆ ದ್ವಿಪೌರತ್ವ ಕಾಯ್ದೆಯನ್ನು ಅಳವಡಿಸಿಕೊಳ್ಳಬಾರದು ಅಂತೇಳಿ. ಆ ಯೋಚನೆ ಬಂದ ತಕ್ಷಣ ನಮ್ಮ ದೇಶ ನಿಮಗೆ ಗೊತ್ತು ಕಾರ್ಯೋನ್ಮುಖ ಆಗ್ತೈತಿ. 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಮಾಡ್ತಾರೆ, ದ್ವಿಪೌರತ್ವ ಕಾಯ್ದೆ ಸಮಿತಿ ಮಾಡ್ತಾರೆ. ಅದರ ಅಧ್ಯಕ್ಷತೆಯನ್ನು ಆರ್ ಎಂ ಸಿಂಘ್ವಿ ಅನ್ನೋರು ನೇತೃತ್ವದಲ್ಲಿ
ಒಂದು ಕಮಿಟಿ ಮಾಡ್ತಾರ. ಆ ಕಮಿಟಿ ಏನು ಶಿಫಾರಸು ಮಾಡತೈತಪ್ಪ ಅಂದ್ರೆ ನೋಡ್ರಿ, ನಾವು ದ್ವಿಪೌರತ್ವವನ್ನು ಕೊಡಬಹುದು. ಯಾರ ಜೊತೆ ಕೊಡ್ಬೋದು, ಯಾವ ದೇಶದೊಂದಿಗೆ, ಯಾವ್ಯಾವ ದೇಶದೊಂದಿಗೆ ದ್ವಿಪೌರತ್ವವನ್ನು ನಮ್ಮ ನಾಗರಿಕರಿಗೆ ಕೊಡ್ಬೋದು ಅಂತಂದಾಗ 2005ರಲ್ಲಿ ಭಾರತಕ್ಕೆ 16 ಮಿತ್ರ ರಾಷ್ಟ್ರಗಳು ಇರ್ತಾವೆ. ನಿಮ್ಗೆ ಗೊತ್ತಲ್ಲ, ಮಿತ್ರ ರಾಷ್ಟ್ರಗಳು, ಶತ್ರು ರಾಷ್ಟ್ರಗಳು. ಅಂದ್ರೆ ಮಿತ್ರ ರಾಷ್ಟ್ರ ಅಂದ್ರೆ ನಮ್ಮ ಆಗು ಹೋಗುಗಳು ಎಲ್ಲದಕ್ಕೂ ಬೆಂಬಲ ಕೊಡೋಕೆ ನಾವು ಮಿತ್ರ ರಾಷ್ಟ್ರಗಳಂತೀವಿ. ನಮ್ಮ ಮೇಲೆ ಹಗೆ ಸಾಧಿಸುತ್ತಾ ನಮ್ಮ ಮೇಲೆ ದಾಳಿ ಮಾಡಲು, ನಮ್ಮ ನಾಣ್ಯದ ವಿರೂಪಗೊಳಿಸಲು ಪ್ರಯತ್ನ ಪಡೋರಿಗೆ ಏನಂತೀವಿ? ಶತ್ರು ರಾಷ್ಟ್ರ ಅಂತೀವಿ. ನಮ್ಮ ಶತ್ರು ರಾಷ್ಟ್ರ ಯಾವುದಂತ ನಿಮ್ಗೆ ಗೊತ್ತು. ಅದೇ ಥರ ಕೆಲವೊಂದಿಷ್ಟು ಮಿತ್ರ ರಾಷ್ಟ್ರಗಳು, 16 ಮಿತ್ರ ರಾಷ್ಟ್ರಗಳೊಂದಿಗೆ ದ್ವಿಪೌರತ್ವ ಹೊಂದಲು ಅವಕಾಶ ಮಾಡಿಕೊಡಬೇಕು ಅಂತೇಳಿ RM ಸಿಂಘ್ವಿ ನೇತೃತ್ವದ ಸಮಿತಿ ಏನು ಮಾಡ್ತೈತಿ? ಶಿಫಾರಸ್ ಮಾಡ್ತೈತಿ. ಅದನ್ನ ಜಾರಿಗೊಳಿಸ್ತಾರೆ. ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ. ಓಕೆ, ಅವಾಗ ಮುಂದೆ ಏನಾಗತ್ತಪ್ಪ, 16 ಮಿತ್ರ ರಾಷ್ಟ್ರಗಳಲ್ಲಿ ದ್ವಿಪೌರತ್ವ ಹೊಂದಿದ್ರು. ಈಗ ಅಮೇರಿಕದಾಗ ಇರ್ತಾರೆ ಅವರು. ಅಮೇರಿಕದಾಗ ಇದ್ದವ್ರಿಗೆ ನಮ್ಮ ದೇಶದಲ್ಲಿ ವೋಟಿಂಗ್ ಪವರ್ ಕೊಡೋಣ ಬೇಡ ಅನ್ನೋದು ಒಂದು ವಿಚಾರ ಬರ್ತೈತಿ. ಅದು 2014ರಲ್ಲಿ ಏನು ಮಾಡ್ತಾರೆ, ಅವರಿಗೆ ಭಾರತಕ್ಕೆ ಬಂದು ಮತದಾನ ಕೂಡ ಮಾಡಲು ಅವಕಾಶ ಮಾಡಿಕೊಡ್ತಾರ. ಯಾವಾಗ? ನೋಡ್ರಿ, 2014ರಲ್ಲಿ ದ್ವಿಪೌರತ್ವ ಪಡೆದವರಿಗೆ ಮತದಾನದ ಅವಕಾಶ ಮಾಡಿ ಕೊಡಲಾಯಿತು. ಇದು ಮಹತ್ತರ ಬೆಳವಣಿಗೆ. ಇನ್ನೇನಾಯ್ತು? 2019ರಲ್ಲಿ ಬಂದ CAA, ಯಾವುದು? ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು ಕನ್ನಡದಾಗ? 2019ರ ಪೌರತ್ವ ತಿದ್ದುಪಡಿ ಕಾಯ್ದೆ. ಇದರ ಮುಖ್ಯಸ್ಥರು ಯಾರು ಇರ್ತಾರ? ಇದರ ಮುಖ್ಯಸ್ಥರಾಗಿ ಅಮಿತ್ ಶಾ ಅವರು ಇರ್ತಾರ. ಅಮಿತ್ ಶಾ ಅವರ ಸಮಿತಿ ಒಂದು ಸ್ಟಡಿ ಮಾಡ್ತಾರ. ಸ್ಟಡಿ ಮಾಡಿ ಏನು ಮಾಡ್ತಾರ ಅಂದ್ರೆ, ಕೆಲವು ದೇಶಗಳಂದ್ರೆ ಯಾವ್ಯಾವ ಅಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮತ್ತು ಬಾಂಗ್ಲಾದೇಶದಲ್ಲಿರುವ ಧರ್ಮದ ಕಿರುಕುಳ ಅನುಭವಿಸುತ್ತಿರುವ ಮುಸ್ಲಿಂ ಮತ್ತು ಯಹೂದಿಗಳನ್ನ ಹೊರತುಪಡಿಸಿ ಉಳಿದ 6 ಧರ್ಮಗಳಾದ, ನೋಟ್ ಪಾಯಿಂಟ್, ಉಳಿದ 6 ಧರ್ಮಗಳು ಯಾವಪ್ಪ? ಹಿಂದೂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಜೈನ ಧರ್ಮದವರಿಗೇನ ಭಾರತಕ್ಕೆ ಬಂದು ಇರಲು ಅವಕಾಶ ಮಾಡಿಕೊಡ್ತಾರ. ಯಾಕಂದ್ರೆ ಈ 6 ಧರ್ಮದವರಿಗೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಧರ್ಮದ ಹೆಸರಲ್ಲಿ ಕಿರುಕುಳ ಕೊಡುತ್ತಿರ್ತಾರ. ಹಾಗಾಗಿ ನಾವು 2019ರಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿ ಮಾಡಿ ಅಲ್ಲಿರುವ ನಮ್ಮ ಹಿಂದೂ ಧರ್ಮದವರಿಗೆ, ನಮ್ಮದೇ ಭಾಗವಾದ ಮೈನಾರಿಟಿ ಕಮಿಟಿಗಳಾದ ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಪಾರ್ಸಿದವ್ರಿಗೆ ಏನು ಮಾಡ್ತೀವಿ? ಭಾರತಕ್ಕೆ ಬರ್ಬೋದು ನೀವು ಅನ್ನೋದು ಒಂದು ಅವಕಾಶ ಕೊಡ್ತೀವಿ. ಅವಕಾಶ ಏನು ಹಂಗೆ ಕೊಟ್ರ ಅದಕ್ಕೊಂದು ಕಂಡೀಷನ್ ಇಡ್ತಾರೆ. ಏನಪ್ಪಾ ಅಂದ್ರೆ, ನೀವು ಬರೋರೆಲ್ಲ ಹೆಂಗಿರ್ಬೇಕಂದ್ರೆ 2014 ಡಿಸೆಂಬರ್ 31ಕ್ಕಿಂತ ಮುಂಚೆ ಭಾರತದಲ್ಲಿ ಬಂದು 5 ವರ್ಷ ನೆಲೆಸಿರಬೇಕು, ಅಥವಾ ಅದಕ್ಕಿಂತ ಮುಂಚೆ ಬಂದು ಭಾರತದಲ್ಲಿ ದೇಶ ಪ್ರೇಮ ಬಿಂಬಿಸಿ ಬದುಕಿರಬೇಕು. ಯಾಕಂದ್ರೆ ನೀವು ಯಾವುದೋ ಮೆಂಟಾಲಿಟಿಯಿಂದ ಬರ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ನಮ್ಮ ಭಾರತದ ತತ್ವಗಳನ್ನ ಒಪ್ಪಿಕೊಂಡು, ನೀವು ಅಪ್ಪಿಕೊಂಡು ನೀವು ದೇಶ ಪ್ರೇಮ ತೋರಿಸ್ತೀನಿ ಅಂದ್ರೆ ಮಾತ್ರ ಭಾರತಕ್ಕೆ ಬರಲು ಅವಕಾಶ ಮಾಡಿಕೊಡ್ತೀವಂತ 2019 ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಹೇಳ್ತಾರ. ಅದರ ಪ್ರಕಾರ ಅದು ಜಾರಿ ಮಾಡ್ತಾರ. ಇನ್ನು ಸಿಟಿ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಮೊದಲು ಜಾರಿಗೊಳಿಸಿದ ರಾಜ್ಯ ಯಾವುದು? ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಜಾರಿಗೊಳಿಸಿದ ಮೊದಲ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. ನೆನಪಿಟ್ಕೋರಿ, ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವು ಅಬ್ಜೆಕ್ಟಿವ್ ಅಲ್ಲಿ ಕೇಳ್ತಿರ್ತಾರ. ಯಾವ್ದಪ್ಪ? ಉತ್ತರ ಪ್ರದೇಶ. CAA ಅನ್ನ ಜಾರಿಗೊಳಿಸಿದ ಮೊದಲ ರಾಜ್ಯ. 2019ರ ಪೌರತ್ವ ಕಾಯ್ದೆ ಜಾರಿಗೊಳಿಸಿದ ಮೊದಲ ರಾಜ್ಯ ಉತ್ತರ ಪ್ರದೇಶ. ಇನ್ನೇನಪ್ಪಾ ಅಂದ್ರ ಕೆಲವೊಂದಿಷ್ಟು ರಾಜ್ಯಕ್ಕೆ ಇದು ಅಪ್ಲೈ ಆಗಂಗಿಲ್ಲ. CAA
ಅಳವಡಿಸ್ಕೊಳಕ್ ಬರಂಗಿಲ್ಲ. ಎದಕ್ಕಪ್ಪ ಅಂದ್ರೆ ಆ ರಾಜ್ಯಗಳು ಆ ಥರ ಇರುವುದರಿಂದ. ಯಾವ ರಾಜ್ಯಗಳಲ್ಲಿ ಅಳವಡಿಸ್ಕೊಳಕ್ ಬರಂಗಿಲ್ಲಪ್ಪ ಅಂದ್ರೆ ಮೇಘಾಲಯ, ಮಿಜೋರಾಂ, ತ್ರಿಪುರಾ, ಅಸ್ಸಾಂ. ವೆರಿ ಇಂಪಾರ್ಟೆಂಟ್. 4 ರಾಜ್ಯಗಳಲ್ಲಿ ಅಮೆಂಡ್ಮೆಂಟ್ಸ್ ಎನ್ನ ಇಲ್ಲ. ಅಸ್ಸಾಮು, ಮಿಜೋರಾಮು, ತ್ರಿಪುರಾ, ಮೇಘಾಲಯ ಅಲ್ಲಿ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೊಳಿಸಲು ಸಾಧ್ಯವಿಲ್ಲ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಜಾರಿಗೊಳಿಸಂಗಿಲ್ಲ ಮತ್ತು ಎಲ್ಲಿ ಮೊದಲು ಜಾರಿಗೊಳಿಸ್ಯಾರ ಅನ್ನೋದು ಯಾವಾಗಲೂ ಅಬ್ಜೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿ ಬರ್ತಿರ್ತಾವ, ನೆನಪಿಟ್ಟುಕೊಳ್ಳಿ. ಓಕೆ, ಇನ್ನು ಮುಂದುವರೆದಂಗೆ ಏನಾಗುತ್ತಂದ್ರೆ ನಮ್ಮ ದೇಶದಾಗಿರೋರು ಕೆಲವೊಂದು ಅಕ್ರಮ ವಲಸಿಗರನ್ನ ಅಕ್ರಮವಾಗಿ ನೆಲೆಸಿರೋರನ್ನ ಹೊರಗೆ ಹಾಕಬೇಕಾಗಿರ್ತೈತಿ. ಅವಾಗ ನಿಮ್ಗೆ ಗೊತ್ತಿರಬೇಕು, 2019ರಲ್ಲಿ NRC ಬರ್ತೈತಿ. ಏನಪ್ಪ NRC ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಶಿಪ್ ಅನ್ನೋ ಒಂದು ಕಾಯ್ದೆ ಜಾರಿಗೊಳಿಸ್ತಾರೆ. ಯಾವಾಗ? 2019ರಲ್ಲಿ. ಆ ಕಾಯ್ದೆ ಏನು ಹೇಳ್ತೈತಪ್ಪ ಅಂದ್ರೆ ಭಾರತದ ಇದನ್ನ ಏನಂತೀವಿ ನಾವು? ಪೌರತ್ವ ನೋಂದಣಿ ಕಾಯ್ದೆ ಅಂತ ನಾವು ಹೇಳ್ತೀವಿ. ಏನಂತೀವಿ? ಪೌರತ್ವ ನೋಂದಣಿ ಕಾಯ್ದೆ, ಇಲ್ಲಾಂದ್ರೆ ಸಿಟಿಜನ್ ರಿಜಿಸ್ಟರ್ ಫಾರ್ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಇದರ ಮೇನ್ ಮೋಟೋ ಏನಪ್ಪ ಅಂದ್ರೆ ಭಾರತದಲ್ಲಿ ಅಕ್ರಮವಾಗಿ ಯಾರಾದರೂ ಬಂದು ನೆಲೆಸಿದ್ರ ಅವರನ್ನು ಭಾರತದಿಂದ ಹೊರಗಡೆ ಹಾಕಬೇಕು. ಏನ್ ಮಾಡಬೇಕು? ಭಾರತದಲ್ಲಿ ಯಾರಾದರೂ ನಮ್ಮ ಬೇರೆ ದೇಶಗಳಿಂದ ಅಕ್ರಮವಾಗಿ ಬಂದು ನೆಲೆಸಿದ್ರಂದ್ರೆ ಅವ್ರನ್ನ ಭಾರತದಿಂದ ಹೊರಗೆ ಹಾಕಬೇಕು ಅನ್ನೋದು ಮೇನ್ ಥೀಮ್ ಆಗಿರ್ತೈತಿ. ನಿಮ್ಗೆ ಗೊತ್ತಿರಬೇಕು, ಒಂದು ಇನ್ಸಿಡೆಂಟ್ ನೀವು ನ್ಯೂಸ್ ನೋಡ್ತಿದ್ರೆ ಗೊತ್ತಿರಬೇಕು. ಹಂಪಿಯ ಸುತ್ತಮುತ್ತಲಿನಲ್ಲಿ ಒಂದು ಹೆಣ್ಣುಮಗಳು, ಬೇರೆ ದೇಶದ ಹೆಣ್ಣುಮಗಳು ಬಂದು 5 ವರ್ಷ ವಾಸ ಇದ್ರೂ ಕೂಡ ಯಾರಿಗೂ ಗೊತ್ತಾಗಿದ್ದೇ ಇಲ್ಲ. ಅವಳು ಒಂದು ಹೊರ ಜಗತ್ತಿಗೆ ಬರಲಾರ್ದ ಒಂದು ಕಲ್ಲು ಬಂಡೆಗಳ ಮಧ್ಯೆ ಜೀವನ, 2 ಮಕ್ಕಳು ಕಟ್ಕೊಂಡು ಇದು ಮಾಡ್ತಿದ್ಲು. ಆಮೇಲೆ ಅವಳು ಸಿಕ್ಕ ಮೇಲೆ ನ್ಯೂಸಲ್ಲಿ ಹೈಲೈಟ್ ಆಗಿತ್ತು. ಓಕೆ, ಕಮ್ ಟು ದ ಪಾಯಿಂಟ್. NRC ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? NRC ಅಳವಡಿಸಿಕೊಂಡ ಮೊದಲ ರಾಜ್ಯ ಅಸ್ಸಾಂ. ನೋಟ್ ದ ಪಾಯಿಂಟ್, ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇವು ಇಂಪಾರ್ಟೆಂಟ್ ಆಗ್ತಾವೆ. NRC ಅಳವಡಿಸಿಕೊಂಡ ಮೊದಲ ರಾಜ್ಯ ಅಸ್ಸಾಂ. ಓಕೆ, ಇವಾಗ ಇದಾಗಿತ್ತು ನಮ್ಮ ಪೌರತ್ವದ ಬಗ್ಗೆ ಕೆಲವೊಂದಿಷ್ಟು ವಿಶ್ಲೇಷಣೆಗಳು. ಈಗೇನು ಮಾಡೋಣ? ವಿಧಿ 5ರಿಂದ 11, ಆ್ಯಕ್ಚುಲಿ ಪೌರತ್ವ ಭಾಗ 1ರಲ್ಲಿ ಭಾಗ 2ರಲ್ಲಿ ಬರುವಂಥ ಪೌರತ್ವದ ಬಗ್ಗೆ ವಿಧಿ 5ರಿಂದ 11 ಒಳಗಡೆ ಹೇಳಿದ್ದಾರೆ. ಏನು ಹೇಳಿದಾರಪ್ಪ ಅಂದ್ರೆ ವಿಧಿ 5 ಏನು ಹೇಳ್ತೈತಿಪ್ಪ ಅಂತಂದ್ರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ನೆಲೆಸಿರುವರು ಎಲ್ಲರೂ ಭಾರತದ ಪ್ರಜೆಗಳು. ಅಂದ್ರೆ ತಿಳ್ಕೊರಿ, ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? 1950 ಜನವರಿ 26. ಈ ಜಾರಿಗೆ ಬಂದಾಗ ಭಾರತ ದೇಶದಲ್ಲಿ ಎಷ್ಟು ಜನ ಇದ್ರು ಅಲ್ಲ, ಅವರಿಗೆಲ್ಲ ಭಾರತದ ಪೌರತ್ವ ನೀಡಲಾಗಿದೆ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಯಾವುದು? ವಿಧಿ 6. ವಿಧಿ 6 ಏನು ಹೇಳ್ತೈತಪ್ಪ ಅಂದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ ನಾಗರಿಕರು ಭಾರತದ ಪ್ರಜೆಗಳನ್ನು ಹೇಳಲಾಗುತ್ತದೆ. ಒಂದು ಪಾಯಿಂಟ್ ನೆನಪಿಟ್ಟುಕೋರಿ, ಏನಾಗುತ್ತಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಮಾಡಲು ಒಂದು ಲಾರ್ಡ್ ಮೌಂಟೇನ್ ಅವರು ಏನು ಮಾಡ್ತಾರ? 1947, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು 1947 ಜೂನ್ 3ರಂದು ಜೂನ ಕ್ರಾಂತಿ ಅಂತೇಳಿ ಒಂದು ಮಂಡಿಸ್ತಾರೆ. ಆ ಮಂಡನೆ ಒಳಗೆ ಏನಿರ್ತೈತಿ? ಭಾರತ ಮತ್ತು ಪಾಕಿಸ್ತಾನ ಆಗಿ 2 ದೇಶಗಳನ್ನು ಇಬ್ಬಾಗ ಮಾಡಿ ಇಡಬೇಕು ಅನ್ನೋದು ಅವರ ಮಂಡನೆ ಆಗಿರ್ತೈತಿ. ಯಾಕಂದ್ರೆ ಕೆಲವೊಂದಿಷ್ಟು ಹಿತಾಸಕ್ತಿಗಳು 2 ದೇಶಗಳು ಕೇಳಿರ್ತಾವೆ. ಅದು ನಿಮ್ಗೆ ಆಲ್ರೆಡಿ ನಾ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಓಕೆ, ಅವಾಗ ಏನು ಮಾಡ್ತಾರಂದ್ರೆ ಡೆಡ್ಲೈನ್ ಕೊಟ್ಟಿರ್ತಾರ. ಅದು ಏನಪ್ಪಾ ಅಂದ್ರೆ ನೀವು ಎಷ್ಟು ಜನ ಭಾರತದ ಒಳಗಡೆ ಇರ್ತೀರಿ ಮತ್ತು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸ್ವಇಚ್ಛೆಯಿಂದ ಯಾರ್ಯಾರು ಹೋಗ್ತೀರಿ ಅಂತೇಳಿ. ಅದಕ್ಕೆ ಏನು ಮಾಡ್ತಾರ? 1947 ಮತ್ತು ಜುಲೈ 22ರವರೆಗೆ 1947 ಜುಲೈ 22ರಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಯಾರ್ಯಾರು ಬಂದು ಭಾರತ ಒಳಗೆ ಇರ್ತೀನಿ ಅಂತೇಳಿ
ತಮ್ಮ ಫೈನಲ್ ಸ್ಟೇಟ್ಮೆಂಟ್ ಕೊಡ್ತಾರ ಇದಾರ ಅವರೆಲ್ಲ ಭಾರತೀಯ ನಾಗರಿಕರು. ಓಕೆ, ಇವರೇನು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರ್ತಾರ, ಅವರೆಲ್ಲ ಅದಕ್ಕಿಂತ ಮುಂಚೆ ಬಂದವರಿದ್ರ ಅವ್ರಿಗೆ ಕೂಡ ಪೌರತ್ವನ ಕೊಟ್ಟಿದ್ದೀವಿ. ಇನ್ನು ವಿಧಿ 7 ಏನ್ ಹೇಳುತ್ತ, ಆರ್ಟಿಕಲ್ ನಂಬರ್ 7 ಏನ್ ಹೇಳುತ್ತಪ್ಪ ಅಂದ್ರ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದವರು ಭಾರತದ ನಾಗರಿಕರಲ್ಲ. ನಿಮಗೆ ಗೊತ್ತು 1947 ಆಗಸ್ಟ್ 14ರಂದು ಪಾಕಿಸ್ತಾನ ದೇಶ ಸ್ವತಂತ್ರವಾಯಿತು. ಅದೇ ರೀತಿ 1947 ಆಗಸ್ಟ್ 14ರ ಮಧ್ಯರಾತ್ರಿ 12 ಅಂದ್ರೆ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಆಯಿತು. ಭಾರತ ಸ್ವಾತಂತ್ರ್ಯ ಆದಾಗ ಈ ಭಾರತದಲ್ಲಿ ಇದ್ದ ಕೆಲವೊಂದಿಷ್ಟು ಪ್ರಜೆಗಳು ಆಮೇಲೆ ಭಾರತ ಬಿಟ್ಟು ನಾವು ಪಾಕಿಸ್ತಾನ ಸಿಟಿಜನ್ಶಿಪ್ ತಗೋತೀವಿ ಅಂತ ಕೇಳಿದ್ರು. ಅವಾಗ ಏನ್ ಮಾಡಿದ್ರು, ಆಯ್ತು ಅಂತೇಳಿ ಅವರಿಗೆ ಏನ್ ಮಾಡಿದ್ರು, ಒಂದು ಡೆಡ್ಲೈನ್ ಕೊಟ್ಟಿದ್ರು. ಆ ಡೆಡ್ಲೈನ್ ಪ್ರಕಾರ ಏನಂದ್ರ 1948 ಮಾರ್ಚ್ 1ರ ನಂತರ 1948 ಮಾರ್ಚ್ 1ರ ನಂತರ ಭಾರತ ಬಿಟ್ಟು ಯಾರು ಪಾಕಿಸ್ತಾನಕ್ಕೆ ಹೋಗ್ಯಾರಲ್ಲ ಅವರ ಪೌರತ್ವ ನಮ್ಮ ದೇಶದಲ್ಲಿ ಇಲ್ಲ, ಅವರು ಪಾಕಿಸ್ತಾನ ಪ್ರಜೆಗಳಾದರು. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಆರ್ಟಿಕಲ್ ನಂಬರ್ 8 ವಿಧಿ 8 ಇನ್ನೇನು ಹೇಳತ್ತಪ್ಪ ಅಂದ್ರ ವಿದೇಶದಲ್ಲಿ ನೆಲೆಸಿರುವ ಭಾರತದ ನಾಗರಿಕರ ಸೌಲಭ್ಯ. ಅಂದ್ರ ಏನಪ್ಪಾ ಅಂದ್ರ ಒಂದ್ ವೇಳೆ ಅವ್ರ ತಂದೆ ತಾಯಿಗಳು ಭಾರತ ದೇಶದಲ್ಲಿ ನೆಲೆಸಿದ್ದು, ಜನಿಸಿದ ಮಕ್ಕಳು ವಿದೇಶದಲ್ಲಿ ನೆಲೆಸಿದ್ರ ಅವರಿಗೂ ಕೂಡ ನಾವು ಪೌರತ್ವ ಕೊಟ್ಟಿದ್ದೀವಿ. ಬಟ್ ಅವ್ರು ಮಾಡಬೇಕಾಗಿರುವ ಕೆಲಸ ಏನಂದ್ರ ವರ್ಷಕ್ಕೆ ಒಂದು ಸಲ ಹೋಗಿ ಭಾರತದ ರಾಯಭಾರಿ ಕಚೇರಿಗೆ ಹೋಗಿ ಕೆಲವೊಂದಿಷ್ಟು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು. ತಮ್ಮ ಸಿಟಿಜನ್ಶಿಪ್ ಪೌರತ್ವವನ್ನ ಕಂಟಿನ್ಯೂಷನ್ ಇಡಲು ವರ್ಷಕ್ಕೆ ಒಂದು ಸಾರಿ ಆದರೂ ಹೋಗಿ ಏನ್ ಮಾಡಬೇಕು, ದಾಖಲೆ ಸಲ್ಲಿಸಬೇಕು. ಎಲ್ಲೇ ಪ್ರತಿ ವಿದೇಶಾಂಗ ಕಚೇರಿ, ಭಾರತದ ವಿದೇಶಾಂಗ ಕಚೇರಿಯಲ್ಲಿ ಏನ್ ಮಾಡಬೇಕು, ತಮ್ಮ ದಾಖಲೆಯನ್ನ ಸಬ್ಮಿಟ್ ಮಾಡಬೇಕು. ಓಕೆ, ಇನ್ನ ವಿಧಿ 9 ಅಂದ್ರ ಆರ್ಟಿಕಲ್ ನಂಬರ್ 9 ಏನ್ ಹೇಳ್ತೈತಪ್ಪ ಅಂದ್ರ ಸ್ವ ಇಚ್ಛೆಯಿಂದ ನಾಗರಿಕತ್ವ ಬಿಟ್ಟುಕೊಟ್ಟವರು ಭಾರತದ ಪ್ರಜೆಗಳಲ್ಲ. ನೀವು ಅವಾಗ ಕೇಳ್ತಿರ್ತೀರಿ, ನಾವು ಭಾರತದ ನಾಗರಿಕತ್ವ ಬಿಟ್ಟು ಕೊಡ್ತೀವಿ ಅಂತ ಕೆಲವೊಂದಿಷ್ಟು ಮಂದಿ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ತಿರ್ತಾರ. ಅವರು ಒಂದ್ ವೇಳೆ ರಿಟರ್ನ್ ಆದಾಗ ಏನಾದರೂ ನಾವು ಭಾರತದ ನಾಗರಿಕತೆ ಪೌರತ್ವ ಬಿಟ್ಟು ಕೊಡ್ತೀವಿ ಅಂತ ಹೇಳಿ ಅಂದ್ರ ಅವರು ನಮ್ಮ ದೇಶದವರಲ್ಲ, ಅವರು ಅನ್ಯ ದೇಶದವರಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಸ್ವಇಚ್ಛೆ ಅಂದ್ರೆ ಯಾರಾದ್ರೂ ಬಿಟ್ಟು ಕೊಟ್ರ ಅವರು ಭಾರತದ ಪ್ರಜೆಗಳಲ್ಲ ಅಂತ ಹೇಳುದು ಯಾವ್ದು, ವಿಧಿ 9. ವಿಧಿ 10, 11 ಏನು ಹೇಳ್ತೈತೆಪ್ಪ ಅಂದ್ರ ವಿಧಿ 10, 11 ಏನು ಹೇಳ್ತೈತೆ ಅಂದ್ರ ಪೌರತ್ವ ತಿದ್ದುಪಡಿ ತರುವ ಅವಕಾಶ ಸಂಸತ್ತಿಗಿದೆ. ಸಂಸತ್ ಅಂದ್ರ ಉಭಯ ಸದನಗಳು. ಈಗ ಪೌರತ್ವ ತಿದ್ದುಪಡಿ ಕಾಯ್ದೆಗಳು ಬರ್ತಾವ. ನಿಮಗೆ ಇವಾಗಲೇ ಹೇಳಿದ್ದೀನಿ, 2005ರಲ್ಲಿ ಮತ್ತು 2019 ಮತ್ತು 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ, ಪೌರತ್ವ ನೋಂದಣಿ ಕಾಯ್ದೆಗಳ ಬಂದು. ಅವು ಹೆಂಗ್ ಬಂದು ಅಂದ್ರ 1/2 ಸರಳ ಬಹುಮತದೊಂದಿಗೆ, ಎಷ್ಟು ಉಭಯ ಸದನಗಳಲ್ಲಿ 1/2 ಸರಳ ಬಹುಮತದೊಂದಿಗೆ ತಿದ್ದುಪಡಿ ತರುವ ಅಧಿಕಾರ ಯಾರಿಗೈತಿ, ಸಂಸತ್ತಿಗಿದೆ. ವೆರಿ ಇಂಪಾರ್ಟೆಂಟ್, ನೋಡ್ದ ಪಾಯಿಂಟ್. ಓಕೆ, ಇನ್ನ ಆಯ್ತಪ್ಪ, ಈಗ ಪೌರತ್ವದ ಬಗ್ಗೆ ಇಷ್ಟ ಆಯ್ತು. ಈಗ ಒಂದ್ ವೇಳೆ ಪೌರತ್ವ ಪಡೆಯುವ ವಿಧಾನಗಳು, ಪೌರತ್ವ ಯಾವ್ಯಾವ ರೀತಿಯಲ್ಲಿ ನಮಗೆ ಸಿಗ್ತೈತಿ, ದೇಶದ ಭಾರತದ ಪೌರತ್ವ ಯಾವ ರೀತಿ ಸಿಗ್ತೈತಿಪ್ಪ ಅಂತಂದ್ರ ಜನನದ ಮೂಲಕ. ಅಂದ್ರ ತಂದೆ ತಾಯಿಗಳು ಭಾರತದಲ್ಲೇ ನೆಲೆಸಿ ಮಕ್ಕಳು ಕೂಡ ಭಾರತದಲ್ಲಿ ಜನಿಸಿದ್ರ ಜನನದ ಮೂಲಕ ಅವರಿಗೆ ಆಟೋಮೆಟಿಕ್ ಆಗಿ ಭಾರತದ ನಾಗರಿಕತ್ವ ಮತ್ತು ಪೌರತ್ವ ಸಿಗ್ತೈತಿ. ನಾವೆಲ್ಲ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರ ನಮ್ಮ ತಂದೆ ತಾಯಿಗಳು ಮೂಲ ನಿವಾಸಿಗಳಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ನಾವು ಯಾವುದೇ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ. ಯಾಜೆ ಜನನ ಬರ್ತಾಗೆ ನಮ್ಗೆ ಬಂದೈತಿ. ಇನ್ನ ವಂಶ ಪರಂಪರೆ ಪೌರತ್ವ ಅಂದ್ರ ಕೆಲವೊಂದಿಷ್ಟು ಮೂಲ ನಿವಾಸಿಗಳು ಅಂದ್ರೇನು, ತಂದೆ ತಾಯಿಗಳು ಎಲ್ಲಿ ಭಾರತದಾಗ ಇರ್ತಾರ, ಮಕ್ಕಳು ಕೆಲಸದ ನಿಮಿತ್ತ ಬೇರೆ ದೇಶದಲ್ಲಿ ಇರ್ತಾರ, ಅವರಿಗೂ ಕೂಡ ಭಾರತದ ನಾಗರಿಕತೆ ಮತ್ತು ಪೌರತ್ವವನ್ನ ಸರ್ಕಾರ ಮಾಡಿಕೊಟ್ಟಿವೆ. ಓಕೆ,
ಇನ್ನ ನೋಂದಣಿ ಮತ್ತು ವಿವಾಹ ಪೌರತ್ವ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ನೋಂದಣಿ ಮತ್ತು ವಿವಾಹ ಪೌರತ್ವ. 2019 ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ, ಯಾವುದು? ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಶತ್ರು ರಾಷ್ಟ್ರಗಳ ಹೊರತುಪಡಿಸಿ, ಏನು? ಶತ್ರು ರಾಷ್ಟ್ರಗಳ ಹೊರತುಪಡಿಸಿ ಯಾವುದಾದರೂ ವಿದೇಶಿ ಮಹಿಳೆ ಭಾರತದ ಪ್ರಜೆಗೆ ಮದುವೆಯಾದ್ರ ಅವಳು ಭಾರತದ ಪೌರತ್ವ ಪಡಿತಾಳ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಗೆ ಒಂದು ತಿಳಿದಿರಲಿ, ಈಗ ರೀಸೆಂಟಾಗಿ ಒಬ್ಬ ಪಾಕಿಸ್ತಾನ ಮಹಿಳೆ ಇಲ್ಲಿ ನಮ್ಮ ಉತ್ತರ ಭಾರತದ ಒಂದು ರಾಜ್ಯಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿ ಆ ದೇಶವನ್ನು ಬಿಟ್ಟು ಇಲ್ಲಿ ಬಂದ್ಲು. ಅವಳಿಗೆ ನಾವು ಪೌರತ್ವ ಕೊಡ್ಬೋದನು? ಇಲ್ಲ. ಯಾಕಂದರೆ ನಾವು ಅದನ್ನು ಮಿತ್ರ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಲ್ಲ, ಶತ್ರು ರಾಷ್ಟ್ರ ಅಂತ ಹೇಳಿದ್ವಿ. ಹಾಗಾಗಿ ಆ ಮಹಿಳೆಗೆ ಪೌರತ್ವ ಸಿಗೋದಿಲ್ಲ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇನ್ನು 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಸಹಜೀಕೃತ ವಿಧಾನದ ಪೌರತ್ವ. ಸಹಜೀಕೃತ ಅಂತಂದ್ರೆ 8ನೇ ಅನುಸೂಚಿ ಏನು ಹೇಳ್ತೈತಪ್ಪ ಅಂದ್ರೆ, 8ನೇ ಅನುಸೂಚಿ ಏನು ಹೇಳ್ತೈತೆ ಅಂದ್ರೆ ಭಾರತದಲ್ಲಿ 22 ಅನುಮೋದಿತ ಭಾಷೆಗಳಿವೆ. ಎಷ್ಟು? 22. ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. 22 ಅನುಮೋದಿತ ಭಾಷೆ ಇದಾವ. ಆ ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಿ ಯಾವುದಾದ್ರೂ ದೇಶದವರು ಬಂದು ಪ್ರಭುತ್ವ ಅಂದ್ರೆ ಪೂರ ಜೆನ್ಯೂನ್ ಆಗಿ ಎಲ್ಲ ಕಲಿತು ಎಲ್ಲ ತಿಳುವಳಿಕೆ ಬಂದು ಅದರ ಮೇಲೆ ದೇಶ ಪ್ರೇಮ ಭಾಷೆ ಪ್ರೇಮ ಬಿಂಬಿಸಿದ್ರ ಅವರಿಗೂ ಕೂಡ ಭಾರತದ ನಾಗರಿಕತೆಯನ್ನ ನೀಡಲಾಗುತ್ತದೆ. ಏನು ಮಾಡ್ತಾರೆ? ನಾಗರಿಕತೆ ನೀಡಲಾಗುತ್ತದೆ. ಇನ್ನು ಪೌರತ್ವ ಪಡೆಯುವ ವಿಧಾನಗಳಲ್ಲಿ ಕೊನೆಯದಾಗಿ ಯಾವ್ದು ಬರ್ತದೆ? ಪ್ರದೇಶಗಳ ಸೇರ್ಪಡೆ ಪೌರತ್ವ ಅಂದ್ರೇನು? ಕೆಲವೊಂದಿಷ್ಟು ಗಡಿ ಒಪ್ಪಂದದ ಮೂಲಕ ಭಾರತ ಕೂಡ ಕೆಲವೊಂದು ದೇಶಕ್ಕೆ ನಮ್ಮ ಭೂಪ್ರದೇಶವನ್ನು ಬಿಟ್ಟು ಕೊಡ್ತೀವಿ. ಕೆಲವೊಂದು ಸಲ ಏನಾಗತ್ತ, ಬೇರೆ ದೇಶದ ಗಡಿ ಒಪ್ಪಂದದ ಮೂಲಕ ಬೇರೆ ದೇಶದ ಭೂಪ್ರದೇಶಗಳನ್ನ ನಾವು ಪಡಿತೀವಿ. ಇವಾಗ ನಾವು ಬಿಟ್ಟು ಕೊಟ್ಟಾಗ ಅದು ಪರ್ವತ ಅವ್ರ ಕಡೆ ಹೋಗ್ಬಿಡ್ತದೆ, ಅಂದ್ರೆ ಬೇರೆ ದೇಶದವರು ಪರ್ವತ ಅವ್ರು ಪಡಿತಾರ. ಅದೇ ರೀತಿ ನಮಗೇನಾದ್ರೂ ಬಂತು ಅಂದ್ರೆ, ನಮಗೇನಾದ್ರೂ ಆ ಭೂಪ್ರದೇಶದಲ್ಲಿರುವ ಜನರು ನಮ್ಮ ಕಡೆ ಬಂದ್ರಂದ್ರ ಅವರು ಆಟೋಮೆಟಿಕ್ ಆಗಿ ಭಾರತದ ಪೌರತ್ವ ಪಡೆದು ನಮ್ಮಲ್ಲೇ ನಮ್ಮ ಪ್ರಜೆಗಳಾಗಿ ಇರ್ತಾರ. ಇದು ಯಾವಾಗ ಆಯ್ತಪ್ಪ ಅಂದ್ರ 2015ರಲ್ಲಿ 100ನೇ ತಿದ್ದುಪಡಿ ಮೂಲಕ. ಎಷ್ಟು? 2015ರಲ್ಲಿ 100ನೇ ತಿದ್ದುಪಡಿ ಮೂಲಕ ನಾವೇನು ಮಾಡ್ತೀವಿ? ಗಡಿ ಒಪ್ಪಂದದ ಮೂಲಕ ಏನ್ ಮಾಡ್ತೀವಿ? ಬಾಂಗ್ಲಾದೇಶಕ್ಕೆ 111 ಭೂಪ್ರದೇಶಗಳನ್ನ ಬಿಟ್ಟುಕೊಡ್ತೀವಿ. ಏನು ಮಾಡ್ತೀವಿ? 111 ಭೂಪ್ರದೇಶಗಳನ್ನ ಬಿಟ್ಟುಕೊಡ್ತೀವಿ. ಹಾಗೆ ಬಾಂಗ್ಲಾದೇಶದವರು ಕೂಡ ಏನು ಮಾಡ್ತಾರ? 51 ಗಡಿ ಭೂಪ್ರದೇಶಗಳನ್ನ ನಮಗೆ ಬಿಟ್ಟು ಕೊಡ್ತಾರ. ಈ ಒಪ್ಪಂದದ ಪ್ರಕಾರ ನಮಗೆ ಬಿಟ್ಟು ಕೊಟ್ಟ ಭೂಪ್ರದೇಶದಲ್ಲಿರುವ ಎಲ್ಲಾ ಜನರು ಕೂಡ ನಮ್ಮ ದೇಶದ ಪೌರತ್ವ ಆಟೋಮೆಟಿಕಲಿ ಪಡಿತಾರ. ನೋಟ್ ದ ಪಾಯಿಂಟ್. ಓಕೆ, ಇದಾಗಿತ್ತು ಪೌರತ್ವ ಪಡೆಯುವ ವಿಧಾನಗಳು. ಇನ್ನ ಪೌರತ್ವವನ್ನ ಕಳೆದುಕೊಳ್ಳುವ ವಿಧಾನಗಳು. ನೀವು ಪೌರತ್ವ, ಕೆಲವೊಂದಿಷ್ಟು ಮಂದಿ ಪೌರತ್ವನ ಕಳ್ಕೊಂಡ್ಬಿಡ್ತಾರ. ಅವ್ರು ಏನೋ ಒಂದು ಆಕ್ಟಿವಿಟಿ ಮಾಡಿದ್ರಾಗ ಕಳ್ಕೊಂತಾರ. ಅದು ಯಾವ್ಯಾವಪ್ಪ ಅಂದ್ರ, ಭಾರತ ದೇಶದಲ್ಲಿ ಎಲ್ಲರಿಗೆ ಮುಕ್ತವಾದ ಅವಕಾಶ ಕೊಟ್ಟಾರ. ಸ್ವ ಇಚ್ಛೆಯಿಂದ ಕೂಡ ನೀವು ಭಾರತದ ಪೌರತ್ವನ ಬಿಟ್ಕೊಡ್ಬಹುದು. ಅದನ್ನ ಯಾವಾಗ ಮಾಡ್ತಾರ? ಕೆಲವೊಂದಿಷ್ಟು ಜನ ವಿದೇಶದಲ್ಲಿ ಹೋಗಿ ನೆಲೆಸಿ ಬಿಡ್ತಾರ. ಅಲ್ಲೇ ತಮ್ಮ ಜೀವನವನ್ನು ಕಂಡುಕೊಂಡಾಗ ಕಾನೂನಿನ ಪ್ರಕಾರ ಸ್ವ ಇಚ್ಛೆಯಿಂದ ಅವ್ರು ಬರೆದು ಕೊಟ್ರಂದ್ರ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುತ್ತಾರ. ಇನ್ನೊಂದು ಏನು ಮಾಡ್ತೀವಪ್ಪ ಅಂದ್ರೆ, ಕೆಲವೊಂದಿಷ್ಟು ಪೌರತ್ವವನ್ನು ನಾವ ರದ್ದುಪಡಿಸಿಬಿಡ್ತೀವಿ. ಏನು ಮಾಡ್ತೀವಿ? ಭಾರತ ಸರ್ಕಾರ ರದ್ದುಪಡಿಸಿಬಿಡ್ತೈತಿ. ಯಾಕಂದ್ರೆ ಅವರು ನಮ್ಮ ದೇಶದಲ್ಲಿ ಇರಲು ಲಾಯಕ್ಕಲ್ಲ, ಸೂಟೇಬಲ್ ಪರ್ಸನ್ ಅಲ್ಲ ಅಂತ ಅನಿಸಿದಾಗ ಏನು ಮಾಡ್ತೀವಿ? ನಾವು ಅದನ್ನ ಅವರ ಪೌರತ್ವವನ್ನು ರದ್ದುಗೊಳಿಸ್ತೀವಿ. ಇನ್ನೊಂದು ಏನಪ್ಪಾ ಅಂದ್ರೆ, ಥರ್ಡ್ ಪಾಯಿಂಟ್, ಕೆಲವೊಂದ್ಸಲ ಅವರ ಪೌರತ್ವವನ್ನು ಸರ್ಕಾರವೇ ಕಸಿದುಕೊಂಡು ಬಿಡ್ತೈತಿ, ಅವ್ರಿಗೆ ಹಕ್ಕನ್ನ ಕೊಡಂಗಿಲ್ಲ. ಅವಾಗ ಏನಾಗುತ್ತ? ಈ ಪೌರತ್ವವನ್ನು ಕೆಲವೊಂದಿಷ್ಟು ಜನ ಕಳ್ಕೊಂಡ್ಬಿಡ್ತಾರ. ಇದಾಗಿತ್ತು ನಮ್ಮ ಭಾರತ ಸಂವಿಧಾನದ ಪೌರತ್ವ ಭಾಗ 2. ಇವಾಗಲೇ ಹೇಳಿದ್ದೀನಿ,
ಈ ವಿಷಯ ಕಂಟೆಂಟು ನಿಮಗೆ ಕಾಣದೇ ಇದ್ದರೆ ಜೂಮ್ ಮಾಡಿ ಹಾರಿಜೆಂಟಲ್ ಮಾಡಿ ನೋಡ್ಬೋದು. ಪಾಯಿಂಟ್ ಟು ಪಾಯಿಂಟ್ ಇರ್ತಾವೆ. ಮತ್ತು ಇದೇ ಪಾಯಿಂಟ್ಗಳನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಮತ್ತು SSC GD ಗೆ ಅಪ್ಲೈ ಮಾಡಿರಿ. ಈಗ ಕೇವಲ ಕೆಲವೇ ದಿನಗಳು, 8 ದಿನಗಳು ಮಾತ್ರ ಉಳಿದಿದೆ. ಅದೇ ಥರ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಗ್ರೂಪ್ ಡಿ ಕರೆಯೋರಿದ್ದಾರೆ. ಜನವರಿ ಅಥವಾ ಫೆಬ್ರವರಿಯಲ್ಲಿ ನೋಟಿಫಿಕೇಶನ್ ಇರುತ್ತೆ. ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ 3600 PC ಕರಿಬೇಕಂತಿದ್ದಾರೆ ಮತ್ತು 600 PSIಗಳನ್ನು ಕರಿಬೇಕಂತಿದ್ದಾರೆ. ಇದೆಲ್ಲ ನಿಮಗೆ ಮಾಹಿತಿ ಗೊತ್ತಿರಲಿ. ಪ್ರಿಪ್ರೇಷನ್ನು ನೀವು ಎಕ್ಸಾಮ್ಗೆ ಕರೆದ ಮೇಲೆ ಅಪ್ಲೈ ಮಾಡಿದ್ರೆ, ಪ್ರಿಪ್ರೇಷನ್ ಮಾಡಿದ್ರೆ ಸಕ್ಸಸ್ ಕಾಣಲು ಸಾಧ್ಯ ಇಲ್ಲ. ಮೊದಲಿನಿಂದ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕಿ ಮುಂದೆ ಸಕ್ಸಸ್ ಕಾಣ್ತೀರಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಫಾಲೋ, ಬೆಲ್ ಐಕನ್ ಟಚ್ ಮಾಡೋದು ಮರಿಬೇಡ್ರಿ. ನನ್ನ ಪ್ರತಿಯೊಂದು ವಿಡಿಯೋನ ಆದಷ್ಟು ನೋಡ್ರಿ, ಒಳ್ಳೆ ಕಂಟೆಂಟ್ ಸಿಗ್ತಿರ್ತೈತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.